ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು. ಹಲೋ ನಮಸ್ಕಾರ, ನಾನು ರಂಗನಾಥ್ ಕಣ್ವ ಮಾರ್ಟ್ ಅರ್ಪಿಸುವ ಪಬ್ಲಿಕ್ ಟಿವಿ ಬೆಳಕು ಕಾರ್ಯಕ್ರಮಕ್ಕೆ ಎಂದಿನಂತೆ ಶನಿವಾರ ನಿಮಗೆ ಸ್ವಾಗತ. ನಾನು ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಎಂದಿನಂತೆ ಕಾರ್ಯಕ್ರಮ ಕುರಿತಂತೆ ನಿಮ್ಮ ಜೊತೆ ಎರಡು ಮಾತುಗಳು. ಪದೇ ಪದೇ ನಾನು ಎಷ್ಟು ನಿಮ್ಮನ್ನು ಕೇಳಿಕೊಂಡ್ರು ಅಷ್ಟೇ, ಕೇಳ್ಕೊಳ್ಳೋದಿದ್ರು ಅಷ್ಟೇ ಅನಿಸುತ್ತೆ. ಅದೇ ಕಾಗದಗಳು, ಅದೇ ನೋವು, ಅದೇ ನಾನು ಮಾಡಬೇಡಿ ಎಂದಿದ್ದನ್ನೇ ವಾಪಸ್ ಬರೀತೀರಿ. ಸಾಲ ಈ ವಿಚಾರಗಳಿಗೆ ನೀವು ಬರೀ ಕೂಡುದು ನನಗೆ, ನನ್ನ ಟೆನಿ ಕಾರ್ಡ್ ನೀವು ಏನು ಲಾಗ ಹಾಕಿದ್ರು ನಾನು ಅದ್ರ ಕಡೆಗೆ ತಲೆ ಹಾಕಲ್ಲ ಅಂತಂದ್ರು ನೀವು ಬರೀತೀರಿ. ನೀವು ಇನ್ನು 100 ಬರೆದ್ರು ನನ್ನೇನು ತಲೆ ಕೆಡಿಸ್ಕೊಳ್ಳಲ್ಲ. ಒಬ್ಬರು ಈ ವಾರ ಯಾಕೆ ಇದನ್ನು ಪ್ರಸ್ತಾಪ ಮಾಡ್ತಿದ್ದೀನಿ ಅಂದರೆ, ನಾನು ಇದು ನಿಮಗೆ ಬರೆದಿರುವ 66ನೇದು, ನೀವು ನನ್ನ ಗಮನಿಸ್ತಿಲ್ಲ ಅಂತ ಭಾಳ ಬೇಸರ ಮಾಡಿದ್ದೀನಿ. ನೀವು ಇನ್ನೇ 6000 ಬರೆದ್ರು ನಾನು ಅದನ್ನು ಗಮನಿಸಲ್ಲ. ವಿ ವಿಲ್ ನಾಟ್ ಟೇಕ್ ಇಟ್. ಬೆಳಕು ಪರ್ಮನೆಂಟ್ ಸಲ್ಯೂಷನ್ಸ್ ಕಡೆಗೆ ಮತ್ತು ಭವಿಷ್ಯದಲ್ಲಿ ಏನನ್ನಾದರೂ ಸಾಧನೆ ಮಾಡ್ಬೋದು ಅನ್ನೋದ್ರ ಜೊತೆಗೆ ಮಾತ್ರ ನಿಲ್ಲತ್ತೆಯೇ ಹೊರತು ವೈಯಕ್ತಿಕ ಸಾಲದ ವಿಚಾರದಲ್ಲಿ ತಲೆ ಹಾಕುವುದಿಲ್ಲ ಅನ್ನೋದನ್ನು ಮತ್ತೆ ಹೇಳ್ತಿದ್ದೀನಿ. ಈ ಕಾರ್ಯಕ್ರಮ ಇವತ್ತು ಸಣ್ಣದಾಗಿ ಒಂದು ವಿಶೇಷ ಹೊಳಪನ್ನು ಪಡೆಯುತ್ತೆ ಅಂತ ನಾನು ಪರಿಭಾವಿಸ್ತೀನಿ. ಕಾರಣ, ನಮ್ಮ ಹತ್ರ ಇರುವಂತಹ 2 ಪ್ರಕರಣಗಳಿಗೆ ಬಹುಶಃ ಇಲ್ಲೇ ಅದನ್ನು ಬಗೆಹರಿಸಬಹುದಾದಂತಹ ಸಾಧ್ಯತೆಗಳಿದೆ ಅಂತ ಕಾಣುತ್ತೆ. ಹಾಗಾಗಿ ನಾನು ಈ ಹೊಳಪು ಏನಾಗುತ್ತೆ ಅನ್ನೋದಕ್ಕೆ ವಿಶೇಷ ಅತಿಥಿಯಾಗಿ ನನ್ನ ಜೊತೆ ಸಾರಿಗೆ ಮಂತ್ರಿಗಳಾಗಿರುವಂತಹ ಶ್ರೀ ರಾಮಲಿಂಗಾರೆಡ್ಡಿ ಅವರು ನನ್ನ ಜೊತೆ ಇದ್ದಾರೆ. ನಮಸ್ಕಾರ ಮತ್ತು ತಮಗೆ ಸ್ವಾಗತ. ನಾನು ಪದೇ ಈ ಮಂತ್ರಿಗಳ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ಭಾಳ ರೇರ್, ಭಾಳ ಮಂತ್ರಿಗಳು ಫೋನ್ ತೆಗೆದುಕೊಳ್ಳೋದು ಕಷ್ಟ. ಭಾಳ ಮಂತ್ರಿಗಳು ಫೋನ್ ಯಾರ ಕೈಲಿ ಕೊಟ್ಟಿರ್ತಾರೆ ಅದು ಅವ್ರಿಗೆ ಗೊತ್ತಿರುತ್ತೋ ಇಲ್ವೋ ಅದು ಕಷ್ಟ. ಆಮೇಲೆ ತಗೊಂಡ್ರು ಅದು ಏನು ಹೇಳ್ತಾರೆ ಅನ್ನೋದು ನನಗೂ ಅರ್ಥವಾಗೋದು ಕಷ್ಟ. ಒಬ್ಬರು ಆ ವಿಚಾರದಲ್ಲಿ ಭಾಳ ಅದ್ಭುತ. ಇವರು ತಮ್ಮ ಫೋನ್ ತಾವು ತಗೋತಾರೆ, ಮಿಸ್ಡ್ ಕಾಲ್ ಇದ್ದರೆ ಕಾಲ್ ಮಾಡ್ತಾರೆ, ಏನು ಅಂತ ಕೇಳ್ಕೊತಾರೆ ಅಟ್ಲೀಸ್ಟು ಅಂತ ನಾನು ಅವಾಗ ಹೇಳ್ತಿರ್ತೀನಿ. ಹಾಗಾಗಿ ಅವರ ಬಗ್ಗೆ ನಮಗೆ ವಿಶೇಷವಾಗಿ ಇದಿರುತ್ತೆ. ಇವತ್ತು ಸಾಲ್ವಾಗತ್ತೆ ಅಂತ ಅಂದ್ಕೊಂಡಿದ್ದೀವಿ. ಕೋಲಾರದಿಂದ ಬಂದಿರುವ ಈ ಮೊದಲನೇ ಪ್ರಕರಣವನ್ನು ನಿಮ್ಮ ಮುಂದೆ ಹಾಜರುಪಡಿಸ್ತೀನಿ. ಆದಮೇಲೆ ಏನಾಯಿತು, ಇದು ಯಾಕೆ ಅವ್ರು ನಮ್ಮ ಹತ್ರಕ್ಕೆ ಬಂದಿದ್ದಾರೆ ಅನ್ನೋದನ್ನು ಅವ್ರ ಬಾಯಿಂದಾನೇ ಕೇಳೋಣ. ಅವರು ನಮ್ಮ ಜೊತೆ ಇದ್ದಾರೆ. ಮೊದಲು ಅದನ್ನು ನೋಡೋಣ. ನಾನು ಭಾಳ ಸರಿ ಇದನ್ನು ಮತ್ತೆ ಹೇಳಿರ್ತೀವಿ, ಸ್ವಾತಂತ್ರ್ಯ ಬಂದ ಮೇಲೆ ಇಂತಹ ಪ್ರಶ್ನೆಗಳನ್ನು ಇಟ್ಟುಕೊಂಡು ನಾವಿನ್ನೂ ಓಡಾಡ್ತಿರೋದೇ ಒಂದೊಂದು ಸರಿ ದೌರ್ಭಾಗ್ಯ ಅನ್ನಿಸ್ಬಿಡುತ್ತೆ ಅಂತ. ಏನು ಮಾಡೋದು, ಮನೆ ಬರ, ಅಷ್ಟು ದೊಡ್ಡ ದೇಶ, ಏನು ಮಾಡೋಕ್ಕಾಗತ್ತೋ ಇಲ್ವೋ. ಬಟ್ ಕಣ್ಣಿಗೆ ಬಂದಿದ್ದನ್ನಾದರೂ ಸಾಲ್ವ್ ಮಾಡೋಣ. ಲೆಟ್ ಅಸ್ ಸಿ ಸ್ಟ್ರೈಟ್ ಗೋ ಟು ಕೋಲಾರ್. ಎಷ್ಟು ಹಳ್ಳಿಗಳಿಗೆ ರಸ್ತೆಗಳೇ ಇರುವುದಿಲ್ಲ, ಆದರೆ ಇನ್ನೂ ಕೆಲವೆಡೆ ರಸ್ತೆ ಇದ್ರೂ ಸಾರಿಗೆ ಸೌಲಭ್ಯ ಇರುವುದಿಲ್ಲ. ಕೋಲಾರದ ಬಂಗಾರಪೇಟೆ ತಾಲೂಕಿನ ಕಾಮಸಂದ್ರಂ ಹೋಬಳಿಯಲ್ಲಿ ಸುಮಾರು 60ಕ್ಕೂ ಹೆಚ್ಚು ಗ್ರಾಮಗಳಿಗೆ ರಸ್ತೆಗಳಿವೆ, ಆದರೆ ಬಸ್ ಸೌಲಭ್ಯ ಇಲ್ಲ. ಆಗೊಮ್ಮೆ ಈಗೊಮ್ಮೆ ಆರೋಗ್ಯ, ಮಾರುಕಟ್ಟೆ, ತುರ್ತು ಸೇವೆಗಳಿಗಾಗಿ ಬರುವ ಖಾಸಗಿ ಬಸ್ಗಾಗಿ 7 ರಿಂದ 8 ಕಿಲೋಮೀಟರ್ ನಡೆಯಬೇಕಾದ ಸ್ಥಿತಿ ಇಲ್ಲಿಯ ಜನರದ್ದು. ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಇಲ್ಲಿನ ಕೆಲ ಗ್ರಾಮದ ಹೆಣ್ಣು ಮಕ್ಕಳನ್ನ ಶಾಲಾ ಕಾಲೇಜಿಗೆ ಕಳಿಸ್ತಾ ಇಲ್ಲ. ಕದರಿನೆತ್ತ ಸೇರಿದಂತೆ ಕೆಲ ಗ್ರಾಮಗಳಿಂದ ತಮಿಳುನಾಡಿನ ವ್ಯಾಪನಹಳ್ಳಿಗೆ 1/2 ಕಿಲೋಮೀಟರ್ ಅಂತರ ಮಾತ್ರ ಇದ್ದು, ಇಲ್ಲಿ ಪ್ರತಿ ಅರ್ಧ ಗಂಟೆಗೊಮ್ಮೆ ಬಸ್ ಸಂಚಾರವಿದೆ. ಹಾಗಾಗಿ ಈ ಭಾಗದ ಕೆಲ ಕಾಡಂಚಿನ ಗ್ರಾಮಗಳು ಅಗತ್ಯ ವಸ್ತುಗಳು ಹಾಗೂ ತುರ್ತು ಸೇವೆಗಳಿಗೆ ತಮಿಳುನಾಡನ್ನೇ ಅವಲಂಬಿಸಿದ್ದಾರೆ. ಸಾರಿಗೆ ಸೌಲಭ್ಯ ಒದಗಿಸುವಂತೆ ಹಲವು ಬಾರಿ ಇಲ್ಲಿನ ಜನ ಮನವಿ ಮಾಡಿದ್ರೂ ಯಾರು ಈ ಜನರ ಕಷ್ಟ ಆಲಿಸಿಲ್ಲ ಅನ್ನೋ ಆಕ್ರೋಶ. ಸ್ವಾತಂತ್ರ್ಯ ಬಂದು 69 ವರ್ಷಗಳಾಗ್ತಾ ಬಂದ್ರೂ ನಮ್ಮ ದೇಶದ ಹಳ್ಳಿಗಳಿಗೆ ಮಾತ್ರ ಇನ್ನೂ ಕೆಂಪು ಬಸ್ ನೋಡುವ ಭಾಗ್ಯ ಸಿಕ್ಕಿಲ್ಲ ಅನ್ನೋದು ಮಾತ್ರ ವಿಪರ್ಯಾಸ. ಈ ಕತೆ ಕುರಿತಂತೆ ನನ್ನ ಜೊತೆ ಇದ್ದಾರೆ ಸ್ಥಳೀಯರಾದ ಕೃಷ್ಣೇಗೌಡರು, ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ. ಇನ್ನು ಮೋಹನ್ ಮೂರ್ತಿ ಮತ್ತೆ ನಮಸ್ಕಾರ. ಮತ್ತು ವಿದ್ಯಾರ್ಥಿ ಶ್ರೀರಾಮ್, ನಿಮಗೂ ನಮಸ್ಕಾರ ಸರ್. ಈ ಯಾರು ಇದರಲ್ಲಿ MSc ಮಾಡ್ತಿರೋರು ಯಾರು? ನೀವಾ? ಹೆಂಗ್ ಮಾಡಿದ್ರಿ MSc ನ? ಏನು ಸರ್ ಮಾಡೋದು, ನಮ್ದು ಕೊನೆ ಕಾಮಸಂದ್ರ ಅದೇ ಲಾಸ್ಟಾ? ಅದೇ ಲಾಸ್ಟ್ ಸರ್, ಕದರ್ನಾಥ ಸರ್. ಬಿಟ್ಟರೆ 1/2 ಕಿಲೋಮೀಟರ್ ತಮಿಳ್ನಾಡು ಸರ್. ಆ ಊರಿಗೆ ದಿನಕ್ಕೆ 4 ಸರಿ ಬಸ್ ಇದೆ ಸರ್, ಆದರೆ ನಮ್ಮೂರಿಗೆ ಇಲ್ಲ ಸರ್ ಬಸ್. ನಿಮ್ಮ ಊರು ಅಂದ್ರೆ ಎಲ್ಲಿಗೆ ಬರಬೇಕದು? ಬಂಗಾರಪೇಟೆಯಿಂದ 30 ಕಿಲೋಮೀಟರ್ ಆಗುತ್ತೆ ಸರ್. ಎಷ್ಟು? ಬಂಗಾರಪೇಟೆಯಿಂದ 30 ಕಿಲೋಮೀಟರ್. 30. ಓಕೆ, ಅಲ್ಲಿಗೆ ಬೇಕು ಅಂತ. ಅಲ್ಲಿಂದ 4 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬರ್ಬೇಕು ಸರ್, ಬಸ್ ವ್ಯವಸ್ಥೆಗೆ ನಾವು ಹೋಗ್ಬೇಕಾದ್ರೆ. ಯಾಕೆ ಹಾಕ್ಕೊಟ್ಟಿಲ್ಲ? ಸಾಮಾನ್ಯ ನಮ್ಮ KSRTC ಹಾಕ್ತಾರಲ್ಲ. ಇಲ್ಲ ಸರ್, ಸುಮಾರು ಸರಿ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ಅಲ್ಲಿ ಏನಕ್ಕೆ ಹಾಕಿಲ್ಲ ಹಂಗಾರೆ? ನಿಮ್ಮ ಲೋಕಲ್ MLA ಯಾರು? ನಾರಾಯಣಸ್ವಾಮಿ ಅವರು ಸರ್.
ಶಾಸಕರ ಹತ್ರ ಮೊನ್ನೆ ನಾನು 3 ಸರಿ ಹೋಗಿ ಇನ್ಫಾರ್ಮ್ ಮಾಡಿದ್ದೀನಿ ಸರ್. ಅದೇ ಮಾಡಲ್ಲ ಅಂತಾರ. ಹೋಗಿ ಮಾಡ್ತೀವಿ ಅಂದಿದ್ದಾರೆ, ಮಾಡಿಲ್ಲ. ಮತ್ತೆ ಡಿಪೋ ಮ್ಯಾನೇಜರ್ ಹತ್ರ ಹೋಗಿದ್ವಿ, ಅವರು ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿಲ್ಲ ಸರ್. ಏನಕ್ಕಂತೆ ಗೊತ್ತಿಲ್ಲ ಸರ್. ಬಸ್ ಇಲ್ಲ ಅಂತಾನೋ, ಅದಲ್ಲಿ ಜನ ಇಲ್ಲ ಅಂತಾನೋ, ಅಲ್ಲಿ ಬಿಸ್ನೆಸ್ ಇಲ್ಲ ಅಂತಾನೋ, ಅಲ್ಲಿ ಹಾಕಿದ್ರೆ ಲಾಸು ಅಂತಾನ, ಏನು? KGFL ಕೇಳಲಿಕ್ಕೆ ನೋಡಿದ್ದಕ್ಕೆ ಡಿಪೋ ಮ್ಯಾನೇಜರ್ಗೆ ಈ ಥರ ಕೋಲಾರ ಕಡೆಯಿಂದ ಕಳಿಸ್ಕೊಡ್ಬೇಕು, ನಮಗೆ ಅಷ್ಟು ಅಧಿಕಾರ ಇಲ್ಲ ಅಂದ್ರು ಸರ್. ಹಾಂ, ಬೆಸ್ಟ್ ಆಯ್ತಲ್ಲ. ಏನಂತೀರಿ ಮೋಹನ್ ಮೂರ್ತಿ? ಕರೆಕ್ಟ್. ನಮ್ಮ ಹತ್ರಕ್ಕೆ ಯಾಕೆ ಬಂದ್ರಿ? ಏನೋ ನಿಮ್ಮ ಕಡೆ ಬಂದರೆ ಸೊಲ್ಯೂಷನ್ ಆಗ್ಬೋದು ಅಂತ ಸರ್ ಅಂತ ತೀರ್ಮಾನ ಮಾಡ್ಕೊಂಡು ಬಂದುಬಿಟ್ರಿ. ಹೌದು ಸರ್, ಎಲ್ಲರೂ ಗೊತ್ತಾಗಬೇಕು ಕರ್ನಾಟಕ ಇಡೀ ನಮ್ಮ ಅಲ್ಲಿನ ನಮ್ಮ ಕಡೆ ಭಾಗ, ಗಡಿ ಭಾಗ ಅಂತ. ಕನ್ನಡ ಇದೆಯಾ? ಇಲ್ಲ ಸರ್, ಎಲ್ಲ ತಮಿಳ್ನಾಡು ಸ್ವಲ್ಪ ಟೆಸ್ಟ್ ಇದೆ. ಎಲ್ಲ ಎಲ್ಲಿ ಸರ್ ಎಜುಕೇಷನ್ನೇ ಸ್ವಲ್ಪ ತುಂಬ ಹೆಣ್ಮಕ್ಳು 15 ಜನ ನಿಂತೋಗಿದ್ದಾರೆ ಸರ್ ಈ ಸರಿ. ಏನೋ ಹೋಗಕ್ಕಾಗದೆ ಅಲ್ಲಿಗೆ. ಕಾರಣ ಕೇಳಿದ್ದಕ್ಕೆ ಈ ಥರ ಕಾಡಿಂದ ಬರಬೇಕು, ಕಳಿಸ್ಬೇಕು. 4 ಕಿಲೋಮೀಟರ್ ಇದೆ ಸರ್. ನೀವೇನು ಮಾಡ್ತೀರಿ? ನಾವು ನಡ್ಕೊಂಬರೋದೆ ಸರ್. ನಮ್ಗೆ ಎಷ್ಟೋ ಸರಿ ಆನೆಗಳು ಮತ್ತು ಚಿರತೆಗಳು ಅಡ್ಡ ಬಂದಿದೆ ಸರ್. 4 ಕಿಲೋಮೀಟರ್ ನಡ್ಕೊಂಡು ಬಂದಾಗ ಸುಮಾರು ಸರಿ ಎವ್ರಿ ಟೈಮ್ ನಮ್ಮೂರ್ದು ಇಶ್ಯೂ ಬರುತ್ತೆ ಸರ್. ರಸ್ತೆ ಈಗ ಹೊಸದಾಗಿ ಸರ್, ಈಗ ಮಾಡಿದ್ದಾರೆ. ಈ ಕಥೆನ ಕೇಳಕ್ಕೆ 1 ವರ್ಷ ಆಯ್ತು ಸರ್. ಈ ಕಥೆನ ಕೇಳಕ್ಕೆ ನಮ್ಮ ಜೊತೆ ಮಾನ್ಯ ಸಾರಿಗೆ ಮಂತ್ರಿಗಳಿದ್ದಾರೆ. ಸಾಮಾನ್ಯವಾಗಿ ನಾವು ದೂರವಾಣಿಗೆ ಹೋಗೋದು, ಅವ್ರಿಗೆ ದೂರವಾಣಿಲಿ ಕೇಳೋದು ಎಲ್ಲ ಮಾಡ್ತಿದ್ವಿ. ಭಾಳ ದಿನ ಆಗಿತ್ತು. ನಾವು ಅವ್ರ ಬಿಲ್ಡಿಂಗಲ್ಲೇ ತಾನಿರೋದು, ಹಂಗಾಗಿ ಬನ್ನಿ ಬಿಲ್ಡಿಂಗ್ ನೋಡ್ಕೊಂಡು ಹೋಗಿ ಕರ್ಸ್ಕೊಂಡಿದ್ದೀವಿ. ಈಗ ಬಂದಿದ್ದಾರೆ ನಮ್ಮ ಜೊತೆ, ಇಲ್ಲದಿದ್ರೆ ಫೋನಲ್ಲಿ ಕೇಳ್ತಿದ್ವಿ. ಮಾನ್ಯ ಸಾರಿಗೆ ಮಂತ್ರಿಗಳಾಗಿರೋಂಥ ಶ್ರೀ ರಾಮಲಿಂಗಾರೆಡ್ಡಿ ಅವರು ಇವತ್ತು ನಮ್ಮ ಜೊತೆ ಬೆಳಕಲ್ಲಿ ಸೇರ್ಕೊಂಡಿದ್ದಾರೆ. ತಮಗೆ ಸ್ವಾಗತ ಮತ್ತು ನಮಸ್ಕಾರ. ಈ ಕತೆ ಕೇಳಿದ್ರಿ, ಏನಿರುತ್ತೆ ಸರ್? ಕದಿರ್ನಾಥ ಸರ್, ನಮ್ಮೂರು ಬಿಟ್ಟರೆ ಅರ್ಧ ಕಿಲೋಮೀಟರ್ ತಮಿಳ್ನಾಡು ಸರ್. ಸರ್ ಅಲ್ಲೇನಾಗಿದೆ, ನಮ್ಮ ಹೋಬಳಿ ಬಂದ್ಬಿಟ್ಟು ತಮಿಳ್ನಾಡು ಆಂಧ್ರ ಎರಡಿಗೂ ಅಂಟ್ಕೊಂಡಿದೆ. ಸೊ ಹಾಗಾಗಿ ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಜೊತೆಗೆ ಈ ನಡುವೆ ಏನಾಗಿದೆ, ಮತ್ತೆ ಆನೆಗಳು ಮತ್ತೆ ಕರಡಿಗಳು ಜಾಸ್ತಿನೇ ರೋಡ್ಗೆ ಬರ್ತಾ ಇದೆ. ಹಾಗಾಗಿ ಹೆಣ್ಣುಮಕ್ಕಳು ಓದೋರು ಕೂಡ ಆಚೆ ಬಂದು ಹೋಗ್ತಾ ಇಲ್ಲ ಓದಕ್ಕೋಸ್ಕರ. ಪ್ಲಸ್ ಸುಮಾರು ಹಳ್ಳಿಗಳಲ್ಲಿ ಬಸ್ಗಳನ್ನೇ ನೋಡಿಲ್ಲ. ಆ ಕಡೆ ಬಸ್ ನೋಡಿಲ್ಲ ಅಂದ್ರೆ ಸರ್ಕಾರಿ ಬಸ್ ನೋಡಿಲ್ಲ. ಖಾಸಗಿ ಬಸ್ ಇದೆಯಾ? ಖಾಸಗಿ ಬಸ್ಸು ಇಲ್ಲ ಸರ್. ಇಲ್ವಾ? ಖಾಸಗಿ ಬಸ್ ಇಲ್ಲ ನಿಮ್ಮೂರಿಗೆ? ನಮ್ಮೂರಿಗಿದೆ, ಅವ್ರವ್ರಿಗೆ. ಕರ್ನಾಟಕದ ಕೊನೆ ನಮ್ಮಲ್ಲಿ ನೀವು ಒಂದು ಕೆಲಸ ಮಾಡಿ, ಈಗ ನಾನು KSRTC ಹೋಗ್ತೀನಿ 12 ಗಂಟೆಗೆ, ನಮಗೆ ಮೀಟಿಂಗ್ ಇದೆ, ಇವ್ರು ಅಲ್ಲೇ ಬಂದ್ಬಿಡ್ಲಿ. ನಾನು ನೋಡಿ ಸರ್, ಇದು 2013 ನಾವೆಲ್ಲ ಹೋಗಿ ಇನ್ಫಾರ್ಮ್ ಮಾಡಿರೋ ಸರ್. ಏನು ಮನವಿ ಕೊಟ್ಟಿದ್ದ? ಈಗ ಆಯ್ತಲ್ಲ ಬಿಡಿ, 13, 14 ಎಲ್ಲ ಪ್ರಯೋಜನ ಇಲ್ಲ ಇದರಿಂದ. ಅಷ್ಟು 3 ವರ್ಷ 4 ವರ್ಷ ಇಶ್ಯೂ ಸರ್. ಇದ್ರೊಳಗೆ ರಸ್ತೆ ಇರಲಿಲ್ಲ. ಅವ್ರು ಹೇಳೋ ಪ್ರಕಾರ 1 ವರ್ಷದಿಂದ ರಸ್ತೆ ಆಗಿದೆ ಅಲ್ವಾ? 3 ವರ್ಷ ಆಯ್ತು ರಸ್ತೆ ಆಗಿ. ಅಲ್ಲ, ಅವರು 1 ವರ್ಷ ಅಂತ ಹೇಳ್ತಾರೆ. ಇಲ್ಲ, 3 ವರ್ಷ ಆಯ್ತು. ಅದು ಸ್ವಲ್ಪ ಪೆಂಡಿಂಗ್ ಇಟ್ಟರು ಲಾಸ್ಟ್ ಅಲ್ಲಿ, ಅದು 1 ವರ್ಷಕ್ಕಿಂತ ಮಾಡ್ಕೊಡ್ತೀವಿ. 1 ವರ್ಷ ರಸ್ತೆ ಆಗಿದೆ. ರಸ್ತೆ ಆದ್ಮೇಲೆ ಹಾಕ್ಬೇಕಾಗಿತ್ತು. ನೀವು 12 ಗಂಟೆಗೆ KSRTC ನಾನು ಇರ್ತೀನಿ. ಈಗ ನೀವು ಸಾಮಾನ್ಯವಾಗಿ ಹೆಂಗೆ ಡಿಸೈಡ್ ಮಾಡ್ತೀರಿ ಇದನ್ನ? ಯಾಕೊತ್ತಾ, ಇವತ್ತು ನೀವು ಇದನ್ನ ಸಾಲ್ವ್ ಮಾಡ್ತಾ ಇದ್ದೀರಿ. ನಾನು ನಿಮ್ಗೆ ಈಗಲೇ ವಾರ್ನಿಂಗ್ ಹೇಳ್ತಾ ಇದ್ದೀನಿ, ನೋಡ್ತಾ ಇರ್ಬೇಕಾರೆ. ಜೆನ್ಯೂನ್ ಆಗಿಂತ ಇಶ್ಯೂಸ್ ಇರಬಹುದಾದ ಕಂಪ್ಲೇಂಟ್ಸ್ ಈಗ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಆಗತ್ತೆ. ಇನ್ನು ನೀವು ಅವತ್ತು ಅವ್ರದ್ದು ಮಾಡಿದ್ರಲ್ಲ, ನಮ್ಮೂರ ಕತೆ ನೋಡ್ರಿ ಈಗ ಅಂತ. ಇಲ್ಲ, ಭಾಳ ಕಡೆ ನಿಮಗೆ ಪ್ರಾಫಿಟ್ಸ್ ವಿಚಾರದಲ್ಲೋ ಮತ್ತೊಂದರಲ್ಲೋ ಅಥವಾ ರಸ್ತೆ ವಿಚಾರದಲ್ಲೋ ಹಾಕೋಕ್ಕಾಗದೇ ಇರ್ಬೋದು. ಐ ಅಗ್ರಿ ವಿತ್ ಯು ಬೇಕಾರೆ. ಬಟ್ ಒಂದು ಸರ್ವಿಸ್ ಮಾರ್ನಿಂಗ್, ಒಂದು ಸರ್ವಿಸ್ ಈವ್ನಿಂಗ್ ಅನ್ನೋ ಥರನೂ ಒಂದು ಮಾಡೋಕ್ಕಾಗಲ್ಲ ಅಂತೀವ ನಾವು. ನಮ್ಮಲ್ಲಿ ಏನಾಗಿದೆ, ಒಂದು 25,000 ಹಳ್ಳಿ ಇದೆ. ಅದರಲ್ಲಿ ಒಂದು 300-400 ಹಳ್ಳಿ ಬಿಟ್ಟರೆ ಬಹುತೇಕ ನಾವೆಲ್ಲ ಕಡೆ ಸೌಕರ್ಯ ಕಲ್ಪಿಸಿದ್ದೀವಿ. ಆಮೇಲೆ ನೀವು ಹೇಳಿದಾಗೆ ಬೆಳಿಗ್ಗೆ ಸಾಯಂಕಾಲ ನಷ್ಟ ಆಗಲಿ ಆಗದೆ ಹೋಗಲಿ ಕಂಪಲ್ಸರಿ ಓಡಿಸ್ತೀವಿ ನಾವು. ಆಮೇಲೆ ನಮಗೆ 42% ಬಸ್ಸಸ್ ನಷ್ಟ ಆಗುತ್ತೆ ಅಂತ ಗೊತ್ತು. ಆದರೆ ಜನ ಅದು ಮತ್ತು ವಿಶೇಷವಾಗಿ ಮಕ್ಕಳಿಗೆ ಮತ್ತು ಜನ ನಗರಕ್ಕೆ ಬಂದು ಹೋಗೋದಕ್ಕೆ ಮತ್ತು ನಗರದಿಂದ ಹಳ್ಳಿಗಳು ಹೋಗಿ ಬರೋದಕ್ಕೆ ಬೆಳಿಗ್ಗೆ ಸಾಯಂಕಾಲ ಕಡ್ಡಾಯವಾಗಿ ಓಡಿಸ್ತೀವಿ. ನಷ್ಟದ ಪ್ರಶ್ನೆ ನೋಡೋದೇ ಇಲ್ಲ. ಯಾಕಂದ್ರೆ ನಾವು ಪ್ರಾಫಿಟ್ ಓರಿಯೆಂಟೆಡ್ ಸಂಸ್ಥೆ. ಈ ಭಾಗದಲ್ಲಿ ಒಂದು ನಿಮಿಷ ಒಂದು 40% ಬಸ್ಸಸ್ ನೋ ಪ್ರಾಫಿಟ್ ನೋ ಲಾಸಲ್ಲಿ ಇರುತ್ತೆ. ಒಂದು ಲಾಂಗ್ ರೂಟ್ 18% ಬಸ್ಸಸ್ಸಲ್ಲೇ ನಮಗೇನಿದ್ರು ಆದಾಯ ಬರೋದು. ಆದರೆ ನಾವು ಈ 300-400 ಹಳ್ಳಿನಲ್ಲಿ ಇಲ್ಲ ನಮ್ದಿರುತ್ತೆ, ಇಲ್ಲ ಪ್ರೈವೇಟ್ ಆಪ್ರೇಟರ್ಸ್ ಇರುತ್ತೆ. ಕೆಲವು ಕಡೆ ಏನು ಮಾಡ್ತಾರೆ, ಪ್ರೈವೇಟ್ ಆಪ್ರೇಟರ್ಸು ತಗೊಂಡು ಓಡಿಸ್ದೇನೋ ಇರ್ಬೋದು. ಅವರು ಟಾರ್ ರಸ್ತೆ ಮೇಲೇ ಓಡಿಸ್ಬಿಡ್ತಾರೆ, ರಸ್ತೆ ಸರಿ ಇಲ್ಲ ಅಂತ ಅಥವಾ ಜನ ಕಡಿಮೆ ಅಂತೇಳಿ. ಅವರು ಅಲ್ಲ, ಪ್ರೈವೇಟ್ ಆಪ್ರೇಟರ್ಸ್ ಅವರು ಕಲೆಕ್ಷನ್ ಆಗಲ್ಲ ಅಂತ ಅವರು ಕೂಡ ತಪ್ಪಿಸ್ಕೊಂಡ್ಬಿಡ್ತಾರೆ. ಇಲ್ಲ ಪ್ರೈವೇಟ್ ಆಪ್ರೇಟರ್ಸ್ ನಾವು ಕೊಟ್ಟಿದ್ದೀವಿ ಅಂತ ನಾವು ಹಾಕ್ದೇನೂ ಇರ್ಬೋದು, ಯಾಕಂದರೆ ಕಾಂಪಿಟೇಷನ್ ಇರುತ್ತೆ ಅಂತ ಅದೂ ಇರ್ಬೋದು. ಆಮೇಲೆ ಈ ರಸ್ತೆ ಎಲ್ಲಿಲ್ವೋ ಅಥವಾ ಕೆಲವುದು ಗ್ರಾಮ ಠಾಣ ಅಂತಿರುತ್ತೆ, ಆದರೆ ಆ ಊರಲ್ಲಿ ಮನೆಗಳಿರೋದಿಲ್ಲ, ಆ ಥರದ ಪ್ಲೇಸ್ಗಳು ಅಥವಾ ಭಾಳ ರಿಮೋಟ್ ಇರುತ್ತೆ. ಅಂದರೆ ತೀರಾ 1-2 ಮನೆ ಇರುತ್ತೆ ಒಂದೊಂದು ಊರಲ್ಲಿ.
ಆ ಥರದ್ದಕ್ಕೆ ಬಿಟ್ಟರೆ ಬಹುತೇಕ ಎಲ್ಲ ಕಡೆ ಸೌಕರ್ಯ ಕಲ್ಪಿಸಿದ್ದೀವಿ. ಇದೊಂದೇನೋ ಸ್ಪೆಷಲ್ ಕೇಸ್. ಈಗ ಒಂದು ಕೆಲಸ ಮಾಡೋಣ ಸರ್, ಇಲ್ಲಿ ಸುಮಾರು ಹಳ್ಳಿಗಳಿಗಿಲ್ಲ. ಇರಿ ಒಂದು ನಿಮಿಷ, ಒಂದು ನಿಮಿಷ. ಈಗ ಒಂದು ಕೆಲಸ ಮಾಡೋಣ, ವಯಾ ಮೀಡಿಯಾ ಅಗ್ರಿಮೆಂಟ್ಗೆ ಬರೋಣ. ಈಗ ಅವರೇ ಸಾಹೇಬ್ರೆ ಇಲ್ಲಿ ಇರೋದ್ರಿಂದ ನೀವು ನಿಮ್ಮ ಗ್ರಾಮನೂ ಸೇರಿ 40 ಗ್ರಾಮ 50 ಗ್ರಾಮ 60 ಗ್ರಾಮ ಅಂತ ಹೇಳ್ತಿದ್ದೀರಲ್ಲ ನೀವು ಊರಲ್ಲಿ ಅಂತ ಲಿಸ್ಟ್ ಮಾಡಿ, ಲಿಸ್ಟ್ ಮಾಡಿ. ಓಕೆ, ಇದರಲ್ಲಿ ಈಗ ಅವ್ರು ಹೇಳ್ತಿರೋ ಥರ ಆಡಳಿತಾತ್ಮಕವಾಗಿ 4 ಮನೆ ಇರೋ ಕಡೆಗೆ 3 ಮನೆ ಇರೋ ಕಡೆಗೆ ಎಲ್ಲ ಸಾಧ್ಯನೇ ಇಲ್ಲ ಬಸಕ್ಕೆ, ಇಂಪಾಸಿಬಲ್. ನೀವು ಕೇಳೋದು ತಪ್ಪು, ನಾನು ಹಾಕಿ ಅಂತ ಹೇಳೋದು ತಪ್ಪು. ಅವ್ರಿಗೊಂದು ಪ್ಯಾರಾಮೀಟರ್ ಇರುತ್ತೆ. 60 ಹಳ್ಳಿ ಅಂತ ಹೇಳ್ತಾರೆ, 60 ಹಳ್ಳಿ ಪಟ್ಟಿ ಪಟ್ಟಿ ಕೊಡಿ, ಕೊಡ್ಬಿಡಿ. ನೀವು ನಿಮ್ಮೂರು ಸೇರಿದ ಜನರಲ್ ಆಗಿ ಹೇಳ್ಬಾರ್ದು, ನಿಮ್ಮೂರು ಕೊಡಬೇಕು. ಇಲ್ಲ, 60 ಹಳ್ಳಿ ಸುಮಾರು ಹಳ್ಳಿಗಳಂತ ಬೇಡಪ್ಪ, ಯಾವ ಹಳ್ಳಿ ಅಂತ ಯಾವ ಹಳ್ಳಿ ಪಕ್ಕ ಪಾಯಿಂಟ್ ಬನ್ನಿ. ನಮ್ಮೂರಲ್ಲಿ ಸರ್ ನಿಮ್ಮೂರು ಸೇರಿಸ್ಕೊಂಡು ಕೊಡ್ರ ಆಯ್ತಲ್ಲ ನಿಮ್ದು. ನಿಮ್ಮೂರಿಗೆ ಬಂದ್ ಆಯ್ತಪ್ಪ. ಈಗ ಬಸ್ಸು ನಿಮ್ಮೂರಲ್ಲಿ ಎಷ್ಟು ಜನಪ್ಪ? 120 ಮನೆಗಳಿದೆ ಸರ್. 120 ಮನೆ, 800 ಜನ ಇದೆ ಸರ್. 800 ಜನ ಇದ್ದೀರಿ, ಫೇರ್ ಅಪ್ಪ. ಪಕ್ಕದಲ್ಲಿ ತಮಿಳ್ನಾಡು ಇದೆ ಸರ್. ಅದಾಯ್ತಲ್ಲ, ಹಳೆ ಕತೆ ಆಗೋಯ್ತು. ಪಕ್ಕದಲ್ಲಿ ತಮಿಳ್ನಾಡು ಇದೆ ಅಂತ ನಮಗೂ ಗೊತ್ತಾಯ್ತು. 15 ದಿನದಿಂದ ಅದನ್ನೇ ಮಾತಾಡ್ತಾ ಇದೀವಿ. ಬರೀ ಸುಮ್ಮನೆ ರೀ, ಸಾಕು ನನಗೂ. ಅದು ಯಾವ ಊರಾರು ಇದ್ಕೊಂಡು, ತಮಿಳ್ನಾಡಾರು ಇರಲಿ ಪ್ಯಾರಿಸಾರು ಇರಲಿ, ನಮಗೆ ಬೇಕಾಗಿರೋದು ನಮ್ಮ ಬಸ್ಸು, ನಮ್ಮೂರು, ನಮ್ಮ ಜನ, ಅಷ್ಟೇ ತಾನೇ. ನೀವು 800 ಮನೆ ಇದೆ ಅನ್ಸುತ್ತೆ. ಅವ್ರು ಹೇಳ್ತಿರೋಂಗೆ ಮಾರ್ನಿಂಗ್ 1 ಸರ್ವೀಸು, ಈವ್ನಿಂಗ್ 1 ಸರ್ವೀಸ್ ಅಂತಾರೋ ಏನಾದ್ರು ಒಂದನ್ನು ಸ್ಟಾರ್ಟ್ ಓಡಿಸ್ಬೋದು. ಬಿಕಾಸ್ ದಟ್ ವಿಲ್ ಹೆಲ್ಪ್ ಯು. ಬೆಳಗ್ಗೆ ಸ್ಕೂಲ್ಗೆ ಹೋಗೋ ಮಕ್ಕಳು, ವಾಪಸ್ ಸ್ಕೂಲಿಂದ ಅಥವಾ ಊರಿಂದ ವಾಪಸ್ ಬರೋ ಜನ ಅಂತ ರಾತ್ರಿ ಈ ಥರ ಏನೋ ಒಂದು ಮಾಡ್ತಾರೆ ವ್ಯವಸ್ಥೆನ. ದಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಬಟ್ ನಿಮ್ಮದು ಲಾಸ್ಟ್ ಪಾಯಿಂಟ್ ಆಗಿದ್ರಿಂದ ಆ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಈಗ ಉಳಿದಿದ್ದು ಏನು ಹೇಳ್ತಿದ್ದಾರೆ, ಜನರಲ್ ಸ್ಟೇಟ್ಮೆಂಟು 60 ಇಲ್ಲ 70 ಇಲ್ಲ 50 ಇಲ್ಲ, ಅದನ್ನು ವಿ ವಿಲ್ ನಾಟ್ ಅಕ್ಸೆಪ್ಟ್ ಇಟ್. ನೀವೇನು ಮಾಡಿ, ಒಂದು ಲಿಸ್ಟ್ ಮಾಡಿಬಿಡಿ. ಲಿಸ್ಟ್ ಮಾಡಿ ಈ 70 ಹಳ್ಳಿ ಅಂತ ಕೊಡಿ. ಆ 70 ಹಳ್ಳಿನಲ್ಲೂ 15 20 ಅವರ ನಿಯಮಗಳ ವ್ಯಾಪ್ತಿಯಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ ಇದು ಅನ್ನೋ ಥರ ಇದ್ದಾಗ ಅದನ್ನು ಹಾಕೋಕ್ಕಾಗಲ್ಲ. ಇನ್ನು ಉಳಿದಿದ್ದಕ್ಕೆ ವಿ ವಿಲ್ ಸಿ ಟು ಇಟ್ ಎ ಬಸ್ ಗೋಸ್. ಅಗ್ರೀಡಾ? ಕಾಂಪ್ರಮೈಸ್ ಈಗ? ಹಾಂ, ಹೇಳಿ ಸರ್. ಯಾಕೆ ಬರುತ್ತೆ ನಮ್ಮ ಹತ್ರ ಇಂಥವು ಇನ್ನೂ ಪ್ರಾಬ್ಲಮ್ಗಳು? ಈಗ ನಾನು ಇವತ್ತು ನೀವು ನನ್ನ ಹತ್ರ ಬಂದಿದ್ದೀರಿ, ಸಿಕ್ಕಾಕೊಂಡ್ರಿ, ನಾನು ಕೇಳ್ತೀನಿ, ನೀವೇನೋ ಒಂದು ಹೇಳ್ತೀರಿ, ಹಾಗೆ ಆಗತ್ತೆ ಅಂತ ನನಗೆ ಗೊತ್ತದು. ಅದು ನಿಮ್ಮ ಲೆವೆಲ್ಸಲ್ಲಿ. ಈಸ್ ದಿಸ್ ನಾಟ್ ಎನ್ ಇಶ್ಯೂ ಟು ಬಿ ರಿಸಾಲ್ವ್ ಎಟ್ ಎ ಡಿಪೋ ಮ್ಯಾನೇಜರ್? ಅವರು ಡಿಪೋ ಮ್ಯಾನೇಜರ್ ಮಾಡಬೇಕು ಅಥವಾ ಡಿವಿಷನ್ ಕಂಟ್ರೋಲರ್ ಮಾಡಬೇಕು, ಅವ್ರ ಲೆವೆಲಲ್ಲೇ ಆಗಬೇಕಲ್ಲ, ನಮ್ಮವ್ರಿಗೂ ಬರಲೂಬಾರ್ದು. ಆಮೇಲೆ ಅಷ್ಟು 50-60 ಹಳ್ಳಿ ಪ್ರಾಕ್ಟಿಕಲ್ ಆಗಿರಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಹಳ್ಳಿ ನಾನು ಹೇಳಿದಾಗೆ ರಸ್ತೆ ಸಂಪರ್ಕ ಚೆನ್ನಾಗಿದ್ದು ಜನಸಂಖ್ಯೆ ಜಾಸ್ತಿ ಇದ್ದರೆ ಅದು ನಾವು ನಷ್ಟ ಆಗಲಿ ಲಾಭ ಆಗಲಿ ಓಡಿಸೋ ಜವಾಬ್ದಾರಿ ನಮ್ಮದು. ಅದು ಪಟ್ಟಿ ಮಾಡಿಕೊಡ್ಲಿಕ್ಕೆ ಎಷ್ಟು ಹಳ್ಳಿ ಇದ್ರೂ ಕೂಡ ನೀವು ಮಾಡ್ಕೊಡ್ತೀವಿ. ಈ ಹಳ್ಳಿ ಅಂತಲ್ಲ, ಈ ಕಂಪ್ನಿ ನಮ್ಮ ಇಂಥ ಪ್ರಾಬ್ಲಮ್ಸು ರಾಜ್ಯದಲ್ಲಿ ಭಾಳ ಕಡೆ ಬಂದಿರ್ಬೋದು. ಲೆಟ್ಸ್ ಸೆಂಡ್ ಎ ಲಾರ್ಜರ್ ಮೆಸೇಜ್. ಆಗೋಯ್ತು ಇವ್ರ ಕೆಲಸ ಅಂತ ಬಿಟ್ಬಿಡೋಣ ಸೈಡ್ಗೀಗ. ಈ ಥರದ ಇಶ್ಯೂಸು ಭಾಳ ಕಡೆ ಭಾಳ ಜಿಲ್ಲೆಗಳಲ್ಲಿ ಬರ್ಬೋದು. ಭಾಳ ಕಡೆ ತಾವೇ ಹೇಳಿದಂಗೆ ಡಿವಿಷನಲ್ ಕಂಟ್ರೋಲರು ಅಥವಾ ಡಿಪೋ ಮ್ಯಾನೇಜರ್ಸು ತೀರ್ಮಾನ ತೊಗೋಬೋದು. ಬಟ್ ವೆರೈಟಿ ಆಫ್ ಇಶ್ಯೂಸಿಂದ ಅವ್ರು ತೀರ್ಮಾನ ತೊಗೊಳಕ್ಕೆ ಆಗ್ತಿರಲ್ಲ ಅನ್ಸುತ್ತೆ. ಸೊ ಹೌ ಡು ವಿ ರಿಸಾಲ್ವ್ ಇಟ್? ವಿ ಕಾಂಟ್ ಬ್ರಿಂಗ್ ಯು, ನಿಮ್ಮನ್ನೇ ಪ್ರತಿ ಸರಿ ನಾ ಕರ್ಕೊಂಬಂದು ಕೂರ್ಸೋಕ್ಕೂ ಆಗೋದು ಇಲ್ಲ. ಅದು ಸರಿನೂ ಅಲ್ಲ ಒಳ್ಳೇದು ಅಲ್ಲ. ಅದು ದಟ್ಸ್ ನಾಟ್ ಫೇರ್. ಹೌ, ವಾಟ್ ಟೈಪ್ ಆಫ್ ಎನ್ ಇನ್ಸ್ಟ್ರಕ್ಷನ್ ಯು ವಾಂಟ್ ಟು ಗಿವ್ ಇಟ್ ಟು ದೆಮ್? ಈಗ ಈ ನನ್ನ ಪ್ಲ್ಯಾನ್ ಇರೋದು, ಪ್ಲೀಸ್, ಈ ನಮ್ಮ ಇನ್ನು 1.25 ವರ್ಷದ ಅವಧಿ ಏನಿದೆ ಅಷ್ಟರಲ್ಲಿ ಯಾವ ಹಳ್ಳಿನಲ್ಲೂ ಕೂಡ ಬಸ್ ಬರ್ತಿಲ್ಲ ಅಂತ ಇಲ್ಲ. ಪ್ರೈವೇಟ್ ಯಾರಾದರೂ ಕೊಡ್ತಿರ್ಬೋದು, ಇಲ್ಲ ನಾವಾದರೂ ಕೊಡಬೇಕು. ಯಾವ ಹಳ್ಳಿಗೂ ಕೂಡ ಬಸ್ಸಸ್ಸು ಇಲ್ಲ ಅಂತ ಹೇಳ್ಬಾರ್ದು. ಆ ಥರದ್ದು ಒಂದು ಟಾರ್ಗೆಟ್ ನಾವು ಮಾಡ್ಕೊಳ್ತಾ ಇದ್ದೀವಿ. ಮಾಡಿಕೊಂಡು ಆಮೇಲೆ ನಂಬರ್ ಆಫ್ ಕೆಲವು ಕಡೆ ಈಗ ಏನಾಗಿದೆ, BMTCನಲ್ಲಿ ಸ್ವಲ್ಪ ನಾವು ಏನಾಗಿದ್ರು ವ್ಯಾಪ್ತಿ 25 ಕಿಲೋಮೀಟ್ರಿಗೆ ಜಾಸ್ತಿ ಆಯಿತು. ಕೆಲವು ಕಡೆ ಸಮಸ್ಯೆಗಳಿದೆ. ಈಗ ಬಸ್ಸಸ್ ತೊಗೊಳ್ತಾ ಇದ್ದೀವಿ. ಈಗ ಸ್ವಲ್ಪ ಶಾರ್ಟೇಜ್ ಇತ್ತು, ಯಾಕಂದರೆ ವ್ಯಾಪ್ತಿ ಜಾಸ್ತಿ ಆಯಿತು. ಆದ್ದರಿಂದ ಈಗ ನಮಗೆ ಬಹುತೇಕ ಈ ವರ್ಷದ ಕೊನೆ ಅಥವಾ ಮಾರ್ಚ್ ಅಷ್ಟೊತ್ತಿಗೆ ನಮ್ಗೆ ಇನ್ನೂ 6,000 ಫ್ಲೀಟ್ಸು ನಮ್ಮ 4 ಕಾರ್ಪೊರೇಷನ್ ಸೇರುತ್ತೆ. ಮಿನಿಮಮ್ ಎಷ್ಟು ಮನೆ ಇರಬೇಕು ನಮ್ಮೂರಿಗೆ ಬಸ್ ಬರಬೇಕು ಅನ್ನೋದಾದರೆ? ಮಿನಿಮಮ್ ಅಂತೇನಿಲ್ಲ, ಕೆಲವು ಈ ರಸ್ತೆ ರೋಡ್ ಅಂತೂ ಇರಬೇಕು ಅಂತ ಹೇಳ್ತೀರಿ. ಹೌದು, ಓಕೆ. ಈಗ ನಮ್ಮೂರಿಗೆ ರೋಡ್ ಇದೆ, ನಮ್ಮೂರಲ್ಲಿ ಒಂದು 150-200 ಕುಟುಂಬನೂ ಇದೆ. ನಮ್ಗೊಂದ್ಸರಿ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ ಬಸ್ ಬರಬೇಕು ಅನ್ನೋ ಕಂಪ್ಲೇಂಟ್ ಯಾರು ಇದ್ದರೆ ಯಾರಿಗೆ ಬರೀಬೇಕು ಈಗ ಅವ್ರು ಅದನ್ನು? ಯಾರು ನಮ್ಮ ಡಿವಿಷನಲ್ ಕಂಟ್ರೋಲರ್ಸ್ ಇರ್ತಾರೆ ಅಲ್ಲಿ ಬರ್ದಿರ್ತಾರೆ. ಅವ್ರಿಗೆ ಏನು ಹೇಳ್ತೀನಿ, ಅವ್ರಿಗೆ ಒಂದು ರಿವ್ಯೂ ಮೀಟಿಂಗು ಪಬ್ಲಿಕ್ ಜೊತೆ ಒಂದು 3 ತಿಂಗಳು ಒಂದ್ಸಲಿ ಮೇಲೆ ಈಗ ಅದು ಮಾಡಿಸಿ ಸರ್, ಮಾಡಿಸ್ತೀನಿ. ಅದು ಯಾವ ಬರೀ ಒಂದೇ ಪಾಯಿಂಟ್ ಅಲ್ಲಿ ಇನ್ಯಾವುದಕ್ಕೂ ಕರೀಬಾರ್ದು. ಪಬ್ಲಿಕ್ ಮೀಟಿಂಗ್ ಜನಪ್ರತಿನಿಧಿಗಳು ಬರ್ತಾರೋ ಬಿಡ್ತಾರೋ ಈ ಇಂಥ ವಿಚಾರಕ್ಕೆ ಅವರು ಎಷ್ಟೆಷ್ಟು ಪಾಪ ಬ್ಯುಸಿ ಇರ್ತಾರೆ. ಭಾಳ ಜನ ಭಾಳ ಕೆಲಸದಲ್ಲಿ ಅವ್ರುಗಳು, ಅವ್ರಿಗೆ ಇಂಥ ಕೆಲಸ ಎಲ್ಲ ಎಲ್ಲಿ ಪುರ್ಸೋತಿರುತ್ತೆ. ಎಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಕಂಪ್ಲೇಂಟ್ಸ್ ಬರ್ತಿರುತ್ತೆ ಅದನ್ನು 1 ತಿಂಗಳಿಗೆ ಒಂದ್ಸರಿನೋ 3 ತಿಂಗಳಿಗೆ ಒಂದ್ಸರಿನೋ ನೀವು ಒಂದು ರಿವ್ಯೂ ಮಾಡಿಬಿಡಿ. ಸಾಲ್ವಬಲ್ ಥಿಂಗ್ಸನ್ನ ದಯವಿಟ್ಟು ಸಾಲ್ವ್ ಮಾಡಿಬಿಡಿ. ಅನ್ಸಾಲ್ವಬಲ್ ನಮ್ಮ ಪರ್ಮಿಷನ್ಸ್ ಬೇಕಿದ್ರೆ ರೈಟ್ ಟು ಅಸ್ ಹಿಯರ್. ಆಮೇಲೆ ಇನ್ನೊಂದು, ನಾನು ಟೂರ್ ಹೋದಾಗ
ಬೇಕಾದ್ರೆ 1 hour ಮೊದಲೇ ಯೂಶ್ವಲಾಗಿ ನಾವು ಅಟೇಚ್ಮೆಂಟ್ಸ್ ಕೊಡ್ತೀವಿ. ಯಾವುದೋ ಒಂದು ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಅಥವಾ ಡಿಪೋ ಉದ್ಘಾಟನೆ ಅಂತಿರುತ್ತೆ. 1 to 2 ಇಲ್ಲ 2 to 3 ಯಾರೋ ಗ್ರೀವೆನ್ಸ್ ಇದ್ದರೆ ಬಂದು ನಾನು ನೋಡ್ಬೋದು ಅಂತಲೂ ಹಾಕಿದ್ರೆ ಏನಾಗ ಸಾರ್ವಜನಿಕರು ಆ ಸಮಯ ನಾನು ಸಿಗ್ತೀನಿ ಅಂತೇಳಿ ಬಂದರೆ ಆವಾಗ ಈ ಥರದ ಪ್ರಾಬ್ಲಮ್ ಅದು ನೀವು ಅಲ್ಲಿ ಆ ಭಾಗಕ್ಕೆ ಹೋದಾಗ ಆಗತ್ತೆ. ಈಗ ನೀವು ಎಷ್ಟೋ ಸರಿ ಯಾವುದೋ ಒಂದು ಜಿಲ್ಲೆನ ನೀವು ಹೋಗ್ದೇನೆ ಟಚೇ ಮಾಡದೇ ಇರ್ಬೋದು ಫಾರ್ ವೇರಿಯಸ್ ರೀಸನ್ಸ್, ಹೋಗ್ಲೇಬಾರ್ದು ಅಂತಲ್ಲ, ಹೋಗದೇ ಇರ್ಬೋದು. ಹಾಗಾಗಿ ಬೆಸ್ಟ್ ಥಿಂಗ್ ಐ ಫೀಲ್ ಇಸ್ ಆಸ್ ಯು ಸೆಡ್ 3 ತಿಂಗಳಿಗೆ ಒಂದ್ಸರಿ ಟು ಸ್ಟಾರ್ಟ್ ವಿತ್ ಜನ ನಿಮ್ಮ ಡಿವಿಷನಲ್ ಕಂಟ್ರೋಲರ್ಸ್ ನಿಮ್ಮ ಡಿಪೋ ಮ್ಯಾನೇಜರ್ಗಳಿಗೆ ಬರೀರಿ. ನಿಮ್ದು ಸಾಲ್ವಬಲ್ ಇದ್ರೆ ಅವ್ರು 3 ತಿಂಗಳಲ್ಲಿ ಒಂದು ಉತ್ತರ ಕೊಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಡಿ ಸರ್. 3 ತಿಂಗಳಿಗೊಂದ್ಸರಿ ಮೀಟಿಂಗ್ ಮಾಡಬೇಕು. ಎಷ್ಟು ಕಂಪ್ಲೇಂಟ್ಸ್ ಬಂತು, ಎಷ್ಟು ಅದನ್ನು ನೀವು ಮಾಡೋಕ್ಕಾಗುತ್ತೆ, ಯಾವ್ದು ಮಾಡೋಕ್ಕಾಗಲ್ಲ ಅನ್ನೋದನ್ನ ಎಕ್ಸಾಕ್ಟ್ಲಿ ಹೆಡ್ ಆಫೀಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕೊಡ್ಬೋದು ಅಂತ ಕೊಡಿ. ನಿಮಗೆ ಸಾಲ್ವ್ ಮಾಡೋದಿದ್ರೆ ಅಲ್ಲೇ ಮಾಡ್ಬಿಡಿ. ಮಾಡ್ಬೋದು. ಹೌದು, ಆಗೋದಿದ್ರೆ ಆಗಲ್ಲ, ರೈಟ್ ಟು ದಿ ಹೆಡ್ ಕ್ವಾರ್ಟರ್ಸ್. ಆಗಲ್ಲ, ಎರಡರಲ್ಲೊಂದು ಹೇಳ್ಬೋದು. ರೈಟ್ ಟು ದಿ ಹೆಡ್ ಕ್ವಾರ್ಟರ್ಸ್. ಇದು ಯಾಕೆ ಹೇಳಿದೆ ಅಂದರೆ ಸರ್, ನನಗೆ ಈ ಥರದ ಕೇಸ್ ಬರ್ತಾ ಇರೋದು ಯಾಕೋ ಬೆಳಕುನಲ್ಲಿ ಒಂದು ಕಳೆದ 7-8 ತಿಂಗಳು 5-6 ತಿಂಗಳಲ್ಲಿ ಒಂದು 2-3 ಸಾಲ್ವ್ ಮಾಡಿದ್ವಿ ಅಂತ ಬರ್ತಾ ಇದೆ ಅನ್ಸತ್ತೆ ಮೋಸ್ಟ್ಲಿ. ಈ ಥರದ್ದು 6ನೇದೋ 5ನೇದೋ ಕೇಸ್ ಆಗ್ತಾ ಇದೆ ಇದು ನನಗೆ. ನಾನು ಅಂದ್ಕೊಂಡಿರೋದು ದೇಶದ ರಸ್ತೆ ಸಾರಿಗೆ ನಿಗಮಗಳ ಪೈಕಿ ಕರ್ನಾಟಕದ ರಸ್ತೆ ಸಾರಿಗೆ ನಿಗಮ ಭಾಳ ಅದ್ಭುತವಾದಂಥದ್ದು. ನಮ್ಮ ಹತ್ರ ಇರೋ ಬಸ್ಸಸ್ಗೆ ನೀವು ತಮಿಳ್ನಾಡು ಅರ್ಧ ಕಿಲೋಮೀಟ್ರ್ ಒಂದು ಬಿಡ್ತಿದ್ರಲ್ಲ, ಅವಾಲಿಂದ ಚೆನ್ನೈ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿ ತಮಿಳ್ನಾಡು ಬಸ್ಸು ನಿಂತಿರುತ್ತೆ, ಈ ಕಡೆ ಕರ್ನಾಟಕದ ಬಸ್ ಸ್ಟ್ಯಾಂಡು ಇದೆ. ಅಲ್ಲಿ ಅದೇ ತಮಿಳುನಾಡಿನಿಂದ ಬರೋ ತಮಿಳು ಜನನೇ ಹಾರಿ ಮುಗಿದು ಬೀಳುತ್ತಾರೆ ಕರ್ನಾಟಕದ ಬಸ್ ಕಡೆಗೆ. ಮಹಾರಾಷ್ಟ್ರದಲ್ಲೂ ಅಷ್ಟೇ, ನಾನೇ ನೋಡಿದ್ದೀನಿ ಅದನ್ನು. ಪಕ್ಕದಲ್ಲೇ ತಮಿಳ್ನಾಡು ಬಸ್ಗಳು ನಿಂತಿರುತ್ತವೆ, ಹೋಗಲ್ಲ. ಕರ್ನಾಟಕದ ಬಸ್ಗಳ ಕಡೆಗೆ ಹಾರು ಬರ್ತಿರ್ತಾರೆ ಈ ಕಡೆಗೆ ಅವರು ಹತ್ಕೊಂಡು ಹೋಗೋಕ್ಕೆ. ಕಾರಣ ಅಂದರೆ ಇಟ್ ಹ್ಯಾವ್ ಅರ್ನ್ಡ್ ಎ ಗುಡ್ ನೇಮ್. ಅವ್ರು ಮಾಡಿರೋದೆಲ್ಲ ಸರಿ ಇದೆ ಅಂತ ನಾನು ಹೇಳಿಲ್ಲ. ಹಾಗಾಗಿ ವಿ ಶುಡ್ ಗಿವ್ ದೆಮ್ ದಟ್ ಕ್ರೆಡಿಟ್. ಗೊತ್ತಾಯ್ತಾ? ಇದಕ್ಕೆ ಅವ್ರ ಲೇಬರು ಅಷ್ಟೇ ಕಾರಣ, ಅದೇನು ನಾನೇನು ಇದು ಅಂತಲ್ಲ, ಲೇಬರು ಅಷ್ಟೇ ಬ್ರಿಲಿಯಂಟ್ ಇದೆ. ಹಾಗಾಗಿ ಅದಾಗಿದೆ. ಕಾರ್ಮಿಕರು ಎಲ್ಲ ಈ ರೀತಿ ಪ್ರಕರಣ ನನಗೆ ಆ ಕಾರಣಕ್ಕೆ ಇದು ಬರ್ತಾ ಇರೋದು ಆಶ್ಚರ್ಯ ಹುಟ್ಟಿಸ್ತಿರೋದು. ಈಗ ನಿಮ್ಮೂರಿಗೆ ಬಸ್ ಬರುತ್ತೆ, ಆಯ್ತಾ? ಓಕೆ ಸರ್. ನಿಮ್ಮೂರು ಪ್ರಾಬ್ಲಮ್ ಸಾಲ್ವ್ಡ್. ಈಗಲೇ ಹೇಳ್ತೀನಿ ಬೇಕಾದ್ರೆ ಅನ್ನೋದನ್ನು. ಯಾವ ಪ್ರಾಬ್ಲಮು ಇಲ್ಲ. 150 ಫ್ಯಾಮಿಲಿ 200 ಫ್ಯಾಮಿಲಿ ಅಂತೀರಿ, 3.5 ಕಿಲೋಮೀಟರ್ 4 ಕಿಲೋಮೀಟರ್ ಎಷ್ಟೋ 30 ಕಿಲೋಮೀಟರ್ ಎಷ್ಟೋ ಹೇಳ್ತಿದ್ರಿ, 100% ಅಲ್ಲಿಗೆ ಬರುತ್ತೆ ಬಿಡಿ, ಅದೇನು ತೊಂದರೆ ಇಲ್ಲ. ಆ ದಾರಿ ಮಧ್ಯದಲ್ಲಿರುವಂತಹ ಹಳ್ಳಿಗಳು ಪ್ಲಸ್ ನೀವು ಹೇಳ್ತಿರೋ ಬೇರೆ ಊರಿಗೆ ಇಲ್ಲ ಅಂತ ಇದ್ದೀರಿ ಎಲ್ಲೋ ಕೋಲಾರದಲ್ಲಿ, ಅದು ಯಾವುದು ಅಂತ ಅವ್ರಿಗೆ ಪಟ್ಟಿ ಕೊಡಿ, ಆ್ಯಸ್ ಪರ್ ದೇರ್ ಇದನ್ನು ಮಾಡಲಿ. ಗೊತ್ತಾಯ್ತಾ? 2013ರಲ್ಲಿ ಅರ್ಜಿ ಕೊಟ್ಟಿದ್ದೋ, 14 ಅರ್ಜಿ ಕೊಟ್ಟಿದ್ದೋ ಎಲ್ಲ ಸ್ಟಾಪ್. ಇನ್ಮೇಲೆ ನೋ ಮೋರ್ ಅರ್ಜಿ ನಥಿಂಗ್. ಮಕ್ಕಳನ್ನ ಆದರೆ ಸ್ಕೂಲಿಗೆ ಕಳ್ಸೋಕ್ಕೆ ವ್ಯವಸ್ಥೆ ಮಾಡಿಸಿ. ಬಸ್ ಹಾಕಿಸ್ಕೊಂಬಿಟ್ಟು ಸುಮ್ಮನೆ ಹಂಗೆ ಬಾರ ಫಿಲಮ್ಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು, ಒಳ್ಳೆ ಚಿರಂಜೀವಿ ಮೂವಿ ಬಂದಿದೆ ನಡೆಯುತ್ತೆ ಕಡೆಗೆ ಹೋಗೋಣ ಅಂದ್ಬಿಟ್ಟು ಹೋಗಬೇಡಿ ಅಷ್ಟೇ. ಆಲ್ ರೈಟ್. ಗೊತ್ತಾಯ್ತಾ? ಇವತ್ತು ಸಾಲ್ವ್ ಆಗುತ್ತೆ ನಿಮ್ಮ ಇಶ್ಯೂ ಪ್ರಾಬ್ಲಮ್ ಅಲ್ಲ. ನನಗೆ ನಿಮ್ಮ ಇಶ್ಯೂ ಅಲ್ಲ ಇಂಪಾರ್ಟೆಂಟು. ನನಗೆ ಅವ್ರ ಕೈಲಿ ಹೇಳಿಸಿದ್ದು ರಾಜ್ಯದ ಇಶ್ಯೂ ನನಗೆ ಇಂಪಾರ್ಟೆಂಟ್. ನನಗೆ ನಿಮ್ಮ ಇಶ್ಯೂ ಅಲ್ಲ. ನೀವು ನೆಪ ಮಾಡಿ ನನಗೆ ಕೊಟ್ರಿ ಅವ್ರನ್ನ ಕರೆಸ್ಕೊಳ್ಳೋಕ್ಕೆ, ನಿಮ್ಗೊಂದು ಥ್ಯಾಂಕ್ಸ್ ಅಷ್ಟೇ. ಎಲ್ರಿಗೂ ಒಳ್ಳೇದಾದ್ರೆ ನನಗೆ ಬೇಕಾಗಿರೋದು ಅದು. ಇಂಪಾಸಿಬಲ್ ಅನ್ನೋ ಹಳ್ಳಿಗೆ ಆಗಲಿಲ್ಲ. ಸಾಯಂಕಾಲ ಬೆಳಗ್ಗೆ ಒಂದು ಸಂಜೆ ಒಂದು ಟ್ರಿಪ್ ಕೊಟ್ಟಿದ್ದಾರೆ ಕಣೆ ಅವರು. ಕೆಲವು ಸಾಧ್ಯನೇ ಇಲ್ಲ ಕಣ್ರಿ. ಅದು ಫಾರೆಸ್ಟ್ ಒಳಕ್ಕೆ 36 ಕಿಲೋಮೀಟರ್ 6 ಮನೆಗೆ ಹೋಗಿ ಬರಬೇಕು, ಅದು ಇಂಪಾಸಿಬಲ್. ಅದು ಹಾಕೋಕ್ಕಾಗಿಲ್ಲ, ಅದು ಬಿಟ್ಟುಬಿಟ್ರೆ ಇನ್ನು ಮಿಕ್ಕಿದ ಕಡೆ ಹಾಕಿದ್ರು ಅನ್ನೋ ಒಂದು ವಾಕ್ಯಕ್ಕೋಸ್ಕರ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಕೂರಿಸ್ಕೊಂಡಿದ್ದೀನಿ. ಆ ಅವಕಾಶ ನೀವು ನಮಗೆ ಕಲ್ಪಿಸ್ಕೊಟ್ಟಿದ್ದೀರಿ, ನಿಮ್ಮೂರಿನವರು, ನಿಮ್ಮ ಸ್ಥಳೀಯರು, ನಿಮಗೊಂದು ಥ್ಯಾಂಕ್ಸ್ ನಮ್ಮದು. ಆಲ್ ರೈಟ್. ಮುಂದಕ್ಕೆ ಹೋಗ್ತೀನಿ, ವಾಪಸ್ ಬರ್ತೀನಿ, ವಾಪಸ್ ಬಂದು ಮುಂದಕ್ಕೆ ಹೋಗೋಣ.